ಹಾಯ್ ಎಲ್ರಿಗೂ ನಮಸ್ಕಾರ. ಈ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ತಮ್ಮ ತಿರುಪತಿಗೆ ಹೊಂಟಿದ್ದ ನಮ್ಮ ಬಾಬರಿ ಜೊತೆಗೆ. ಅವನಿಗೆ ಬಿಡೋಕ್ಕಂತ ಸ್ಟೇಷನಿಗೆ ಬಂದೆ. ನನಗೆ ಅಲ್ಲಿಂದ ಲಾಗ್ ಮಾಡೋದು ನೆನಪಾಯಿತು. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಲಿಕ್ಕತ್ತೀವಿ. ಹೋದ್ಮೇಲೆ ತೋರಿಸ್ತೀನಿ. ಇವಾಗ ನಮ್ಮ ತಮ್ಮನ ಸ್ಟೇಷನಿಗೆ ಬಂದೀನಿ. ಇಲ್ಲಿ ನಿಂತ ನಮ್ಮ ತಮ್ಮ ನನ್ನ ಮಾವನ ಬ್ಯಾಗ್ ಹಾಕ್ಕೊಂಡು ನೋಡಿ. ನಮ್ಮ ತಮ್ಮ ಅಲ್ಲೇ ನಿಂತಾನ. ನಮ್ಮ ಬಾಬ್ರಿ ಬರತನ ವೇಟ್ ವೇಟ್ ಮಾಡಿ ಆಮೇಲೆ ಹೋಗಬೇಕು. ತಿರುಪತಿ ದರ್ಶನ ತೊಗೊಳ್ಳಿಕೊಂತಾರೆ. ಹೆಂಗೋ ನಮ್ಮ ತಮ್ಮಂದು ಪುಣ್ಯ ಬಾಬ್ರಿ ಕರ್ಕೊಂಡು ಹೊಂಟಾರೆ. ಅವನಿನ ಕಾಲೇಜ್ ಅಡ್ಮಿಷನ್ ಆಗೈತಿ, ಸೀಟ್ ಕನ್ಫರ್ಮ್ ಆಗೈತಿ. ಬಟ್ ಅದಕ್ಕೂ ಮುಂಚೆ ತಿರುಪತಿ ದರ್ಶನ, ಮಂತ್ರಾಲಯ ದರ್ಶನ ಎಲ್ಲ ಆಯಿತು. ಮಂತ್ರಾಲಯ ದರ್ಶನ ಆಯಿತು. ಇವಾಗ ತಿರುಪತಿಗೆ ಹೊಂಟಾನೆ. ಒಳ್ಳೆಯದಾಗಲಿ ನಮ್ಮ ತಮ್ಮಂಗೆ. ಟ್ರೈನ್ ಬರ್ತಾರೇನಂತ ವೇಟ್ ಮಾಡ್ಕೊಂಡು ನಿಂತಾನ. ಈ ಕಡೆ ಸೈಡ್ ನಮ್ಮ ಬಾಬ್ರಿ ಬರ್ತಾರೇನಂತ ವೇಟ್ ಮಾಡ್ಲಿಕ್ಕತ್ತಾನ. ಯಾರೂ ಬರೋವಲ್ರೇನೋ ನಿಂತಾನ ಸುಮ್ಮ ಹಾಗೆ. ಎಲ್ಲ ಕಳಿಸಿದೆ. ಈಗ ನಾನು ಹೊಂಟೀನಿ. ಮನೆಗೆ ಹೋಗಿ ಮನೆ ಕ್ಲೀನ್ ಮಾಡೋದೈತಿ. ಹೋಗೋದೆ ನೋಡಿ. ಇವಾಗ ನಾವು ಕ್ಲೀನಿಂಗ್ ಮಾಡ್ಲಿಕ್ಕತ್ತೀನಿ ಮನೆ. ಇವಾಗ ಈಕಿ ನಮ್ಮ ಸ್ವೀಟಿ ನೋಡ್ರಿ ಇಲ್ಲಿ ಹೆಂಗೆ ಕುಂತಾಳ. ಆಯ್ ಸೂತಿ. ನಮ್ಮ ಸ್ವೀಟಿಗೆ ಇದು ಬೇಕಾಗೈತಿ, ಆನಿ ಬೇಕಾಗೈತಿ. ಆನಿ 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 ಬೇಕಾಗೈತಿ. ನಮ್ಮ ಸ್ವೀಟಿಗೆ ಆನಿ ಬೇಕಾಗೈತಿ. ಹಾಂ ಸ್ವೀಟಿ, ಆನಿ ಬೇಕಾಗೈತಿ ನಮ್ಮ ಸ್ವೀಟಿಗೆ. ಆಕೆಗೆ ಏನಾರ ಗೊಂಬೆ ಅದು ಕಂಡಿತ್ತು ಅಂತಂದ್ರೆ ಬೇಕಂತ ಅಂದ್ಬಿಡ್ತಾ. ಅದ್ರ ಸಲುವಾಗಿ ನಾ ಗೊಂಬೆಗೆ ತೋರ್ಸೋಕ್ಕೆ ಹೋಗೋದಿಲ್ಲ. ಈಗ ನಾ ಕ್ಲೀನ್ ಮಾಡ್ಲಿಕ್ಕತ್ತೀನಿಲ್ಲ, ಗೊಂಬೆ ಸಿಕ್ಕೈತೆ ಆಕಿ. ಅದಕ್ಕೆ ಅಂತ ಪರಿ ಕುಂತ ಹೆಂಗೆ ನೋಡ್ಲಿಕ್ಕತ್ತ. ಸ್ವೀಟಿ ಸ್ವೀಟಿ ಎಲ್ಲ ಕ್ಲೀನ್ ಮಾಡ್ಬೇಕು ಮನೆ. ನಾವಿನ ಈಗ ರೂಮ್ ಮನೆ ಕೆಲಸ ಮಾಡ್ಕೋತಾನೆ ದುಡ್ಡು ಹೆಂಗೆ ಅರ್ನ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ರಿ ಜಲ್ದಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಏನು ಹೇಳಕ್ಕೆ ಬಂದೀನಿ ಅಂತಂದ್ರೆ, ಪ್ರತಿಯೊಬ್ಬರಿಗೂ ದುಡ್ಡು ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಅದರ ಸಲುವಾಗಿ ಇವಾಗ ನಾವು ಎಕ್ಸಾಂಪಲ್ ಕೊಡ್ತೀವಿ. ನಾವು ಇವಾಗ ಹೊರಗೆ ಹೋಗಿರ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರ ಜೊತೆ ಅದು ಹೊರಗೆ ಹೋದಾಗ ಅವ್ರು ಏನಾದರೂ ತಗೋ ಟೈಮಿಗೆ ನಮಗೂ ತೊಗೋಬೇಕು ಅನ್ನಿಸ್ತೈತಿ. ನಮ್ಮ ಹತ್ರ ದುಡ್ಡಿರಲ್ಲ. ಅವಾಗ ಏನು ಮಾಡಬೇಕು, ಪ್ರತಿಯೊಬ್ಬರಿಗೂ ಒಂದು ತಲೆಯೊಳಗೆ ಹೊಡ್ತೈತಿ. ಏನು ಹೊಡ್ತದೆ ಅಂತಂದ್ರೆ, ನಮ್ಮ ಪಪ್ಪ ಮಮ್ಮಿ ಕೇಳೋಕ್ಕಾಗೋದಿಲ್ಲ, ನಾನೇ ದುಡ್ಡು ಗಳಿಸ್ಬೇಕು, ನಾನೇ ಒಂದು ಕೆಲಸ ಹುಡುಕಬೇಕು ಅಂತ. ಬಟ್ ಈ ಕೆಲಸ ನಿಮ್ಮನ್ನು ಹುಡ್ಕೊಂಡು ಬಂದೈತಿ, ಇದು ನಿಮ್ಮದು ಲಕ್ ಅಂತ ಅನ್ಕೋಬೇಕು. ಯಾಕಂದರೆ ನಂದು ಲಕ್ ಐತಿ. ಈ ಕೆಲಸ ನಿಮ್ಗೆ ಹುಡ್ಕೊಂಡು ಬಂದೈತಿ ಅಂತಂದರೆ ನೀವು ಯೋಚನೆ ಮಾಡ್ಬೋದು, ಅದ್ರಾಗ ಪರ್ ಡೇ 2Kಲಿಂದ 10K ತನಕ ಅರ್ನ್ ಮಾಡ್ಬೋದು ಅಂತಂದರೆ ಯಾರಾದರೂ ನಂಬ್ತೀರಾ? ನಂಬಲ್ಲಲ್ವಾ. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಬಂದಿರೋದು. ಈ ಪ್ಲ್ಯಾಟ್ಫಾರ್ಮ್ಗೆ ನೀವು ಎನ್ರೋಲ್ ಆಗಿ ನೀವು ಅದರಲ್ಲಿ ಇರೋ ಸ್ವಲ್ಪ ಏನಂತಾರೆ ಅದ್ರ ಬಗ್ಗೆ ಯಾವ ಥರ ಏನು ಅಂತ. ನಿಮಗೂ ಇದೇ ರೀತಿ ಕೆಲಸ ಮಾಡಬೇಕಾಗಿತ್ತು ಮನೆಯಲ್ಲಿ ಕೂತ್ಕೊಂಡು ಅಂದರೆ ನನ್ನ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇವತ್ತು ನಾನು ಏನಪ್ಪ ಅಂತಂದರೆ ಮನೆಯದು ಕೆಲಸ ಕ್ಲೀನ್ ಮಾಡೋದಿತ್ತು. ಮನೆ ಕ್ಲೀನ್ ಮಾಡಿದ್ವಿ. ಮತ್ತು ಇವಾಗ ಏನಂದ್ರೆ ಎಲ್ಲ ಕ್ಲೀನ್ ಮಾಡಿದ್ವಿ. ಹಂಗೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ನೋಡಿರಿ. ಇದು ಅಷ್ಟು ಮಾಡೀವಿ. ಬಟ್ ಇದೆಲ್ಲ ಹಿಂದಿಂದೆಲ್ಲ ತೆಗಿಬೇಕು. ಇದು ಬೆಡ್ಡೆಲ್ಲ ಹಾಗೆ ಐತಿ. ಮತ್ತು ಇವಾಗ ಇದೇನು ಮಾಡಕತ್ತೀನಿ ಅಂದ್ರೆ, ನಾನು ಬಟ್ಟೆ, ನಮ್ಮ ತಮ್ಮನೂ ಬಟ್ಟೆ ಇವೆಲ್ಲ ನಿನ್ನೆ ಎಲ್ಲ ಕ್ಲೀನ್ ಮಾಡೀವಿ. ಮ್ಯಾಲಿಂದೆಲ್ಲ ಕ್ಲೀನಾಗಿ ಐತಿ. ಮತ್ತು ಸ್ವಲ್ಪ ಇದು ಕ್ಲೀನ್ ಮಾಡೋದೈತಿ. ಇವೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿರ್ತೀನಿ. ನಾನು ಬಟ್ಟೆನೆಲ್ಲ ಜೋಡಿಸಿ ಇಟ್ಕೋಬೇಕು. ಅದಾದಮೇಲೆ ಗೊತ್ತಿಲ್ಲ, ನಾನು ಬೇಡ ಅನ್ನಕತ್ತೀನಿ. ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ನಾನು ಬಟ್ಟೆ ಎಲ್ಲ ಬಟ್ಟೆನ ಮಡ್ಚಿರ್ಬೇಕು. ಹಾಯ್ ಎಲ್ರಿಗೂ ಮಿನಿ ಲಾಗ್ಗೆ ನಿನ್ನೆ ಏನು ಮಾಡೀನಿ ಅಂತಂದರೆ, ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಮ್ಯಾಲಿಂದೆಲ್ಲ ತೋರಿಸಿದ್ನಲ್ಲ ನಿಮಗೆ ಮಿನಿ ಲಾಗಲ್ಲಿ. ಅದು ರಾತ್ರಿ ಫುಲ್ ಸುಸ್ತಾಗ್ಬಿಟ್ಟು ನಂಗೆ, ಮಮ್ಮಿಗೂ ಸುಸ್ತಾಯಿತು. ಮಕ್ಕೊಂಬಿಟ್ವಿ ಜಲ್ದಿ. ಇವಾಗ ಇವು ಬಟ್ಟೆ ಎಲ್ಲ ಕ್ಲೀನ್ ಮಾಡಬೇಕಾ. ಬಟ್ಟೆ ಅದಾವೆ ಖರೆ, ಜಗ್ಗಿ ಅದಾವೆ ಬಟ್ಟೆ ಅಂತಾರೆ ಎಲ್ಲರೂ. ಬಟ್ ಏನೂ ಇಲ್ಲ, ಬಟ್ಟೆ ಅವೇ ಹಾಕೋತೀವಿ. ಬಟ್ಟೆ ಎಲ್ರಿಗೂ ನೋಡಿದವ್ರಿಗೆ ಎಷ್ಟಾವಲ್ಲಪ್ಪ ಬಟ್ಟೆ ಅನ್ನಿಸ್ತಾವ.
ಅವೆಲ್ಲ ಪ್ರತಿದಿನ ಪ್ರತಿ ಕ್ಷಣ ಎಲ್ಲೋದ್ರೂ ಹಾಕೊಂಡು ಹೋಗಿದ್ದೇ ಇರ್ತಾವೆ ಬಟ್ಟೆಗಳು. ಅದ್ರದ್ದೇನು ತಲೆ ಕೆಡಿಸ್ಕೋದಿಲ್ಲ ನಾವು. ಮನೆ ಎಲ್ಲ ಕ್ಲೀನ್ ಮಾಡೋದಾಯ್ತು. ಅದಾದ್ಮೇಲೆ ಮೇಕಪ್ಪಿಂದ ಆರ್ಡರ್ ಇತ್ತು. ಅದಾದಮೇಲೆ ಅವ್ರು ಸೀರೆ ಪ್ಲೇಟಿಂಗ್ ಮಾಡ್ಲಿಕ್ಕಂತ ಕೊಟ್ಟಿದ್ರು. 2 ಸೀರೆ ಕೊಟ್ಟಿದ್ರು. ಅವ್ರದ್ದೇನೋ ಎಂಗೇಜ್ಮೆಂಟ್ ಇತ್ತಂತ. ಅದ್ರ ಸಲುವಾಗಿ ಆ 2 ಸೀರೆ ನೋಡಿದೆ, ಯಾವ ಥರ ಐತಿ ಏನು ಹೆಂಗೆ ಐರನ್ ಮಾಡಬೇಕು, ಅವ್ರು ದಪ್ಪದಾರೋ ತೆಳ್ಳಗದಾರೋ ಅದನ್ನೆಲ್ಲ ನೋಡಿದ್ಮೇಲೆ ಐರನ್ ಮಾಡಬೇಕಲ್ಲ. ಅದಕ್ಕೆ ಐರನ್ ಮಾಡಿದ್ರಾಯ್ತು ಅಂತ ಅವ್ರಿಗೆಲ್ಲ ಫೋನ್ ಮಾಡಿ ಕೇಳಿದಾದ್ಮೇಲೆ ಐರನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೆಲ್ಲೋ ಕಲರ್ ಸೀರೆ ಒಂದಿತ್ತು, ಗ್ರೀನ್ ಮತ್ತು ಪಿಂಕ್ ಬಾರ್ಡ್ರದೊಂದು ಸೀರೆ ಇತ್ತು. ಅವೆರಡು ಐರನ್ ಮಾಡಿದೆ. ಐರನ್ ಮಾಡಿದ್ಮೇಲೆ ಇದು ಗ್ರೀನ್ ಕಲರ್ ಸೀರೆ ಮಾತ್ರ ಈ ಥರ ಮಸ್ತ್ ಬಂದೈತಿ ನೋಡ್ರಿ, ಗ್ರೀನ್ ಕಲರ್ ಸೀರೆ. ಅದಾದಮೇಲೆ 2 ಸೀರೆ ನಾನೆಲ್ಲ ಪ್ಯಾಕ್ ಮಾಡಿಟ್ಟೆ. ಅದು ಬಾಕ್ಸಿಂಗ್ ಮಾಡಿಟ್ಟೆ ನೋಡ್ರಿ. ಈ ಥರ ಬಂದೈತಿ, ಮಸ್ತ್ ಬಂದೈತಿ. ನಿಮಗೂ ಇದೇ ರೀತಿ ಸೀರೆ ಮೇಕಪ್ ಸೀರೆ ಪ್ಲೇಟಿಂಗ್ ಮಾಡಿ ಕೊಡಬೇಕಾಗಿತ್ತು, ಪ್ರೀ ಪ್ಲೇಟಿಂಗ್ ಅಂದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಕಮೆಂಟಲ್ಲಿ. ಮತ್ತು ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಇದ್ದೀನಿ. ನಂದು ಇನ್ಸ್ಟಾ ಐ ಡಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಆಯ್ತು, ಅದಾದಮೇಲೆ ನನಗೂ ಸುಸ್ತಾಯಿತು. ಅದಾದಮೇಲೆ ರೆಡಿ ಆಗಬೇಕಲ್ಲ, ಜಲ್ದಿ ಕ್ವಿಕ್ ಅಂತ ರೆಡಿಯಾಗಿ ಬಂದೆ. ರೆಡಿಯಾಗಿ ಬರೋಣ ನೋಡ್ರಿ. ಇವಾಗ ನಾನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. 2 ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಬಿಟ್ಟೀನಿ. ಪ್ಯಾಕ್ ಮಾಡಿದಾದ್ಮೇಲೆ ಕೆಳಗಿಂದು ಟ್ರಾಲಿ ನಂದು ಮೇಕಪ್ಪಿನ ಬ್ಯಾಗ್ ಅದ್ರ ಮೇಲಿಂದ 2 ಸೀರೆ ಬಾಕ್ಸಿಂಗ್ ಮಾಡಿದ್ನಲ್ಲ ಅದು ನನಗೂ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ನಮ್ಮ ತಂಗಿ ಒಂದು ಸೀರೆ ಹಿಡ್ಕೊಂಡು ಬಂದ್ಲು ಕೆಳಗೆ. ನಮ್ಮ ಸ್ವೀಟಿ ನೋಡಿದ್ರೆ ಅಕ್ಕಿ ಸ್ವಲ್ಪ ಎಂಜಾಯ್ ಮಾಡಿದ್ಲು. ಅದಾದಮೇಲೆ ನಾನು ಬ್ಯಾಗ್ ಇಟ್ಕೊಂಡು ಸ್ಕೂಟಿ ತೊಗೊಂಡು ನನ್ನ ದಾರಿನ ನೋಡ್ಕೊತ ಹೋಗ್ಬಿಟ್ಟೆ. ಅವ್ರ ಮನೆ ಬಂತು. ಮನೆ ಬರೋಣ ಹೊಂಟೀನಿ, ನೋಡ್ಲಿಕ್ಕತ್ತೀನಿ. ಹಿಂಗೆ ಯಾರ್ದೋ ಮನೆ ಅದ ಇದು, ಅಂದರೆ ಅವ್ರದ್ದು ಮನೆ ಬಾಜುನೇ ಐತಿ, ಬಟ್ ಸ್ಟೆಪ್ಸ್ ಬೇರೆ ಕಡೆ ಐತಿ. ನಾ ಈ ಸ್ಟೆಪ್ಸ್ ಮೇಲೆ ಇರ್ಲಿಕ್ಕತ್ತಿದ್ದೆ. ಮತ್ತು ಅಕ್ಕ ಇಲ್ಲ ಈ ಕಡೆ ಐತಿ ಬಾಮ ಅಂತ ಕರೆದ್ಲು. ಕರೆದಾದ್ಮೇಲೆ ಹೋದ್ಮೇಲೆ 2 ಚೇರ್ ಕೊಟ್ಟಾರ. 2 ಚೇರ್ ಮೇಲೆ ನನಗೆ ಸಲ್ಲಿಲ್ಲ. ಎಲ್ಲ ಬ್ಯಾಗೆಲ್ಲ ತೆಗ್ದಿಡ್ಲಿಕ್ಕಂತ ಸುಸ್ತಾಗ್ಬಿಡ್ತು ನನಗೂ. ಅಕ್ಕ ಬರ್ತಾಳೇನಂತ ಯೋಚನೆ ಮಾಡ್ಲಿಕ್ಕತ್ತಿದ್ದೆ, ಇನ್ನೂ ಬರಲಾಗಿದ್ಲು. ಅದಾದಮೇಲೆ ಸುಮ್ಮನೆ ಹಂಗೆ ಒಂಚೂರು ಕೇಳಿದೆ, ಅಕ್ಕ ಜಲ್ದಿ ಬರ್ರಿ ಅಂತಂದು. ಆಮೇಲೆ ಬಂದ್ಲು. ಬರೋದಾಗಣ ಹೇರ್ ಸ್ಟೈಲ್ ಅದೆಲ್ಲ ಸ್ಟಾರ್ಟ್ ಮಾಡಿದೆ. ಹೇರ್ ಸ್ಟೈಲ್ ಮಾಡಿದೆ. ಇದು ಮೆಸ್ಸಿ ಹೆಸರು ಇದೇ ರೀತಿ ಬೇಕಂತಂದಿದ್ರು, ಈ ರೀತಿ ಮಾಡಿದೆ ನೋಡ್ರಿ. ಹಿಂಗೆ ಬಂದೈತಿ. ಇದಾಗಣ ಮತ್ತವ್ರು ಟೇಬಲ್ ತಂದು ಕೊಟ್ಟರು. ಅದ್ರ ಮೇಲೆಲ್ಲ ಜೋಡಿಸ್ಕೊಂಡಾಗಣ ಆಯ್ತು. ಮೇಕಪ್ ಎಲ್ಲ ಮುಗೀತು, ಹೇರ್ ಸ್ಟೈಲ್ ಎಲ್ಲ ಮುಗೀತು. ನಾನು ಹೊಂಟೆ. ಕೆಳಗೆ ಕೂಡಮ್ಮ ಅಂತಂದರು. ಕೆಳಗೆ ಕುಂತೆ. ಅಕ್ಕಗೇನೋ ಮತ್ತೆ ಅಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ಪ್ಲೇಸ್ ಐತಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ಲು. ಇಲ್ಲ ಅಕ್ಕ ಅಂತಂದರೆ ಎಲ್ಲ ಸೀರೆ ಪ್ಲೇಟಿಂಗ್ ಮಾಡಿಕೊಟ್ಟಿದ್ದೆ ಅಂದರೂ ನಾನು ಕರ್ಕೊಂಡು ಹೋಗ್ತೀನಿ ಅಂದರು. ಇಲ್ಲಮ್ಮ ನೀನು ಉಡ್ಸೋದೇ ಬೇರೆ ಆಗ್ತೈತಿ ಅಂತಂದ್ರೆ, ಹೌದೇನ್ರಿ ಅಂತಂದು ಮತ್ತೆ ಸೀರೆ ಇದು ಪ್ಲೇಟಿಂಗ್ ಮಾಡಿದ್ದೆ ಆಲ್ರೆಡಿ. ಆಯಿತು, ಅದೇ ಸೀರೆನ ಉಡಿಸಿ ಕೆಳಗಡೆ ಕರ್ಕೊಂಡು ಹೊಂಟಿದ್ದೆ. ಹೋಗೋ ಟೈಮಿಗೆ ಇಲ್ಲ ಆಯ್ತಕ್ಕ ನಾನು ಹೋಗಿ ಬರ್ತೀನಿ ಅಂತ ಬಂದು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.